ಸೊ ಗೈಸ್, ಈಗ ತುಂಬ ಜನ ಬಂದುಬಿಟ್ಟು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ. ಓಕೆನಾ, ಡೈಲಿ ಅಂದರೆ ಲೈಕ್ ಡೇ 1ಇಂದ ಹಿಡಿದು ಡೇ 7ವರೆಗೂ. ಓಕೆನಾ, 1 ವೀಕೇನು ಡೈಲಿ ಕಂಟಿಸ್ಟೆನ್ಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರಾ. ಆ್ಯಂಡ್ ವೀಡಿಯೋಸಲ್ಲೂ ಕೂಡ ನಿಮ್ಮದು ತುಂಬ ಚೆನ್ನಾಗಿ ವೀಡಿಯೋ ಮಾಡಿರ್ತೀರಾ. ಬಟ್ ಏನು ನಿಮಗೆ ವ್ಯೂಸ್ ಬರಲ್ಲ. ಲೈಕ್ 6 ವ್ಯೂಸ್ ಬರುತ್ತೆ, ಇಲ್ಲ 10 ವ್ಯೂಸ್ ಬರುತ್ತೆ, ಇಲ್ಲಾಂದರೆ 15, ಇಲ್ಲಾಂದರೆ 50, ಹೈಯೆಸ್ಟ್ ಅಂದರೆ 100 ವ್ಯೂಸ್ ಬಂದುಬಿಟ್ಟು ನಿಮ್ಮದು ವ್ಯೂಸ್ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಓಕೆನಾ, ಸೊ ಏನು ಕಾರಣಕ್ಕೋಸ್ಕರ ವ್ಯೂಸ್ ಬಂದುಬಿಟ್ಟು ನಿಂತು ಹೋಗ್ಬಿಡುತ್ತೆ. ಸೊ ನಾವು ಏನು ತಪ್ಪು ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆ 10 ಪಾಯಿಂಟ್ಸ್ಗಳೇನಿರುತ್ತೆ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಆ 10 ಪಾಯಿಂಟ್ಸ್ನ ಬಂದುಬಿಟ್ಟು ನಾವು ಏನೇನು ತಪ್ಪು ಮಾಡ್ತಾ ಇರ್ತೀವಿ, ಒಂದೊಂದಾಗಿ ಏನೇನು ತಪ್ಪು ಮಾಡ್ತಾ ಇರ್ತೀವಿ ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ನೋಡಿ ಕಲೀರಿ. ಆ್ಯಂಡ್ ಅದನ್ನು ನೆಕ್ಸ್ಟ್ ನೀವು ವೀಡಿಯೋನ ಪೋಸ್ಟ್ ಮಾಡ್ತಿರಲ್ಲ, ಆ ವಿಡಿಯೋ ಪೋಸ್ಟ್ ಮಾಡಬೇಕಿದ್ರೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀವು ವೀಡಿಯೋನ ಪೋಸ್ಟ್ ಮಾಡಿ. ಆಗ ಬಂದುಬಿಟ್ಟು ಯಾಕೆ ನಿಮ್ಮದು ವ್ಯೂಸ್ ಬರಲ್ಲ ನೋಡೋಣ. ಓಕೆನಾ ಗೈಸ್, ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೋಡಿ ಗೈಸ್, ಸ್ವಲ್ಪನೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಎಲ್ಲನೂ ಬಂದುಬಿಟ್ಟು 10 ಪಾಯಿಂಟ್ಸ್ ಏನಿದೆ ಎಲ್ಲನೂ ಬಂದುಬಿಟ್ಟು ನಾನು ನೋಟ್ ಏನಿದೆ ಮಾಡಿಟ್ಟಿದ್ದೀನಿ. ಮೊದಲನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ಥಂಬ್ನೇಲ್ ಪ್ಲಸ್ ಟೈಟಲ್ನ ಡೀಪ್ ಚೆಕ್ ಮಾಡಬೇಕು. ಓಕೆನಾ, ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ನಾನು ಈವನ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರ ಚಾನಲ್ಲೇ ನಾನು ಚೆಕ್ ಮಾಡಿದಾಗ ಓಕೆನಾ, ಅವ್ರ ವೀಡಿಯೋಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಓಕೆನಾ, ನಾವು ಕ್ಲಿಕ್ ಮಾಡಿ ನೋಡಿದಾಗ ವೀಡಿಯೋ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ರದ್ದು ಥಂಬ್ನೈಲ್ ಏನಿರುತ್ತೆ ಓಕೆನಾ, ಅವ್ರದ್ದು ಅಷ್ಟು ಪರ್ಫೆಕ್ಟ್ ಆಗಿರಲ್ಲ. ಆ ಥಂಬ್ನೈಲ್ ನೋಡಿದ್ರೇ ಯಾರಿಗೂ ಕ್ಲಿಕ್ ಮಾಡಬೇಕಂತಾನೆ ಅನಿಸಲ್ಲ. ಓಕೆನಾ, ಆ ಥರ ಥಂಬ್ನೈಲ್ ಇರುತ್ತೆ. ಪ್ಲಸ್ ಟೈಟಲಲ್ಲೂ ಕೂಡ ಅಷ್ಟೇ ಏನೇನೋ ತುಂಬಿಸಿಟ್ಟಿರ್ತಾರೆ. ಈ ಕಾರಣದಿಂದ ನಿಮ್ದು ಏನಾಗ್ತಿರುತ್ತೆ, ನಿಮ್ದು ಎಷ್ಟೇ ವಿಡಿಯೋ ಬಂದುಬಿಟ್ಟು ಚೆನ್ನಾಗಿದ್ದರೆ ನಿಮ್ಮದು ಥಂಬ್ನೈಲ್ ಚೆನ್ನಾಗಿ ಇಲ್ಲ ಅಂದರೆ ಇದರಲ್ಲಿ ನಿಮ್ಮದು ಕ್ಲಿಕ್ಸ್ ಬರಲ್ಲ, ಕ್ಲಿಕ್ ಬೈಟ್ ಆಗಲ್ಲ. ಆ್ಯಂಡ್ ಕ್ಲಿಕ್ ಮಾಡಿದ್ರೇ ಅಲ್ವಾ ನಮಗೆ ವ್ಯೂಸ್ ಕೌಂಟ್ ಆಗೋದಕ್ಕೆ. ಸೊ ಕ್ಲಿಕ್ ಮಾಡಿಲ್ಲ ಅಂದರೆ ಎಲ್ಲಿಂದ ವ್ಯೂಸ್ ಕೌಂಟ್ ಆಗುತ್ತೆ. ಸೊ ಮೇಯ್ನಾಗಿ ನಾವು ವೀಡಿಯೋಗಿಂತ ಫೋಕಸ್ ಮಾಡಬೇಕಾಗಿರೋದು ಫಸ್ಟು ನೀವು ವೀಡಿಯೋ ಮಾಡಿ, ವೀಡಿಯೋದಲ್ಲೂ ಫೋಕಸ್ ಮಾಡಿ, ವೀಡಿಯೋನೂ ತುಂಬ ಚೆನ್ನಾಗಿ ಮಾಡಿ. ಬಟ್ ಆದ್ರೂ ನಮಗೆ ಏನು ಮಾಡಬೇಕು, ನಮ್ಮ ಥಂಬ್ನೈಲ್ ಏನಿರುತ್ತೆ ಅದನ್ನು ನಾವು ಬೆಟರಾಗಿ ಮಾಡಬೇಕು. ಓಕೆನಾ, ನಮ್ಮ ಆಡಿಯನ್ಸ್ ಏನಿರ್ತಾರೆ ಅವ್ರಿಗೆ ಇಷ್ಟ ಆಗಬೇಕು, ಒಂದು ಕ್ಯೂರಿಯಾಸಿಟಿ ಇರಬೇಕು, ಏನಿರ್ಬೋದು ವಿಡಿಯೋ ಒಳಗಡೆ ಅಂತ ಒಂದು ಆ ಥಂಬ್ನೈಲಲ್ಲಿ ಕ್ಯೂರಿಯಾಸಿಟಿ ಇರಬೇಕು. ಆಗ ಬಂದುಬಿಟ್ಟು ಏನು ಮಾಡ್ತಾರೆ ಆಡಿಯನ್ಸು, ಅಫ್ಕೋರ್ಸ್ ಕ್ಲಿಕ್ ಮಾಡ್ತಾರಲ್ವ. ಸೊ ಮೇಯ್ನಾಗಿ ಇದನ್ನು ಬಂದುಬಿಟ್ಟು ನೀವು ಮಾಡಬೇಕು. ಥಂಬ್ನೈಲ್ ಒಳಗಡೆ ನೀವು ಮಾಡಬೇಕಾಗಿರೋ ಕೆಲಸ ಫಸ್ಟು 3 ವಸ್ತು ಥಂಬ್ನೈಲಲ್ಲಿ ಚೆಕ್ ಮಾಡಿ. ಹೈ ಕಾಂಟ್ರಾಸ್ಟ್ ಏನಿದೆ ಅದನ್ನು ಚೆಕ್ ಮಾಡಿ. ಕ್ಲಿಯರ್ ಫೇಸ್ ಆಬ್ಜೆಕ್ಷನ್ ಅಂದರೆ ಈಗ ನೀವು ಥಂಬ್ನೈಲಲ್ಲಿ ನಿಮ್ಮ ಫೇಸ್ ಏನಾದರೂ ತೋರಿಸ್ತಿದ್ದೆ, ನಾರ್ಮಲಾಗಿ ನೀವು ಫೇಸ್ ಏನಾದರೂ ತೋರಿಸಿಲ್ಲ ಅಂದರೆ ಬೇರೆ ನೀವು ಏನು ಅಬ್ಜೆಕ್ಷನ್ ಹಾಕ್ತಾ ಇದ್ದೀರಾ ಅದನ್ನು ನೀವು ಬಂದುಬಿಟ್ಟು ಕ್ಲಿಯರಾಗಿ ಮಾಡಬೇಕು. ಬೈ ಚಾನ್ಸ್ ಫೇಸ್ ಏನಾದರೂ ತೋರಿಸ್ತಾ ಇದ್ದರೆ ಫೇಸ್ನ ಬಂದುಬಿಟ್ಟು ನಿಮ್ಮದು ಕ್ಲಿಯರ್ ಕಟ್ಟಾಗಿ ಇರಬೇಕು. ಓಕೆನಾ, ಅದಾದಮೇಲೆ ನಿಮ್ಮದು ಥಂಬ್ನೈಲಲ್ಲಿ ಕ್ಯೂರಿಯಾಸಿಟಿನ ಆ್ಯಡ್ ಮಾಡಬೇಕು. ಈ ಕ್ಯೂರಿಯಾಸಿಟಿ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಆಡಿಯನ್ಸ್ಗಳಿಗೆ ಕ್ಯೂರಿಯಾಸಿಟಿ ಬರುತ್ತೆ ಆ್ಯಂಡ್ ಅವ್ರು ಕ್ಲಿಕ್ ಮಾಡೇ ಮಾಡ್ತಾರೆ. ಇದನ್ನು ಆ್ಯಡ್ ಮಾಡಬೇಕು. ಅದಾದಮೇಲೆ ಟೈಟಲಲ್ಲಿ ಕೀವರ್ಡ್ ಏನಿದೆ ಅದನ್ನು ಹುಕ್ ಕ್ರಿಯೇಟ್ ಮಾಡಬೇಕು. ಓಕೆನಾ, ಟೈಟಲಲ್ಲಿ ಏನು ಕೀವರ್ಡ್ಸ್ ನಾನು ಹೇಳ್ತಿದ್ದೀನಿ ಅದನ್ನು ಹುಕ್ ಕ್ರಿಯೇಟ್ ಮಾಡಬೇಕು. ಹುಕ್ ಅಂದರೆ ಲೈಕ್ ನಿಮ್ಮ ಟೈಟಲ್, ನಿಮ್ಮ ವಿಡಿಯೋ ಒಳಗಡೆ ಏನಿರುತ್ತೆ ಅದನ್ನು ನಾವು ಒಂದು ಸ್ವಲ್ಪ ಸಸ್ಪೆನ್ಸ್ ಆಗಿ ಟೈಟಲಲ್ಲಿ ಏನಿರ್ಬೋದು ಆಡಿಯನ್ಸ್ ಕ್ಲಿಕ್ ಮಾಡೋ ಥರ ನಾವು ಬಂದುಬಿಟ್ಟು ಟೈಟಲ್ನ ನಮ್ಮ ಮೈಂಡಿಂದ ಯೋಚನೆ ಮಾಡಿಬಿಟ್ಟು ಟೈಟಲ್ನ ಬರಿಬೇಕು. ಈಗ ನೀವು ಹೆಂಗೆ ಟೈಮ್ ಕೊಡ್ತೀರಾ ವೀಡಿಯೋಸ್ಗಳನ್ನ ಮಾಡೋಕ್ಕೆ, ಸೇಮ್ ಅದೇ ರೀತಿ ಬಂದುಬಿಟ್ಟು ನೀವು ಟೈಟಲು ಪ್ಲಸ್ ಥಂಬ್ನೈಲ್ನ ಮಾಡೋಕ್ಕೆ ಅಷ್ಟೇ ಟೈಮ್ ಕೊಡಿ. ಓಕೆನಾ ಗೈಸ್, ಸೊ ಇದಾಯಿತು ನಮ್ಮದು ಮೊದಲನೇ ಪಾಯಿಂಟು. ವ್ಯೂಸ್ ಬಂದಿಲ್ಲ ಅಂದರೆ ಓಕೆನಾ, ಇದನ್ನೆಲ್ಲ ನೀವು ಚೆಕ್ ಮಾಡಬೇಕು ಫಸ್ಟು. ಸೊ ಅದಾದಮೇಲೆ ನಮ್ಮದು 2ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದ್ರೆ ಫಸ್ಟ್ 3 ಸೆಕೆಂಡ್ ನಾವು ಇಂಪ್ರೂವ್ ಮಾಡಬೇಕು. ಓಕೆನಾ, ವ್ಯೂವರ್ಸ್ ಏನಿದ್ದಾರೆ ಅವರು ಸ್ಕಿಪ್ ಮಾಡ್ತಿದ್ದಾರೆ, ನಿಮ್ಮ ವಿಡಿಯೋ ನೋಡ್ತಿಲ್ಲ ಜಾಸ್ತಿ ಅಂದರೆ ಲೈಕ್ ವಿಡಿಯೋ ಬಂದುಬಿಟ್ಟು ಓಪನ್ ಮಾಡ್ತಿದ್ದಾರೆ. ಓಕೆನಾ, ಓಪನ್ ಮಾಡಿಬಿಟ್ಟು ಸ್ಕಿಪ್ ಮಾಡ್ತಿದ್ದಾರೆ, ನಿಮಗೆ ವಾಚ್ ಟೈಮ್ ಸಿಗ್ತಿಲ್ಲ ಅಂದರೆ ಇದಕ್ಕೆ ನಾವು ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು 3 ಸೆಕೆಂಡ್ ಏನಿರುತ್ತೆ ಅದರಲ್ಲಿ ನೀವು ಹುಕ್ ಕ್ರಿಯೇಟ್ ಮಾಡಬೇಕು. ಓಕೆನಾ, ಈ ಥರ ನೀವು ಹೇಳಬೇಕು. ಲೈಕ್ ಸ್ಟಾರ್ಟಿಂಗಲ್ಲೇ ನೀವು ಬಂದುಬಿಟ್ಟು ಅವ್ರಿಗೆ ಪ್ರಾಬ್ಲಮ್ದು ಸೊಲ್ಯೂಷನ್ ಕೊಟ್ಬಿಡಬೇಕು. ಆಗ ಬಂದುಬಿಟ್ಟು ನಮ್ಮ ವಿಡಿಯೋ ಏನಿದೆ ಲಾಸ್ಟ್ವರೆಗೂ ಆಡಿಯನ್ಸ್ ಏನಿದೆ ವೆಯ್ಟ್ ಮಾಡಿ ನೋಡ್ತಾರೆ. ಹಾಗೆ ನೀವು ಸ್ಟಾರ್ಟಿಂಗಲ್ಲಿ ಮಾತ್ರ ಹುಕ್ ಕ್ರಿಯೇಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗಿ ನಿಮ್ಮ ವಿಡಿಯೋದಲ್ಲಿ ಏನು ಬೇಕು ಅದನ್ನು ಹೇಳಿಬಿಡೋದಲ್ಲ. ಈಗ ನಿಮ್ಮದು ಏನು ಸ್ಟಾರ್ಟಿಂಗಲ್ಲಿ ಹುಕ್ ಕ್ರಿಯೇಟ್ ಮಾಡಿರ್ತೀರ ಅದರ ಅಕಾರ್ಡಿಂಗೇ ನೀವು ಮುಂದಕ್ಕೆ ಹೋಗಿ ನಿಮ್ಗೇನು ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬಾರ್ದು ನೀವು. ಓಕೆನಾ, ಆಡಿಯನ್ಸ್ಗೆ ನೀವು ಬೋರ್ ಮಾಡಬಾರ್ದು. ಆಡಿಯನ್ಸ್ಗೆ ಬೋರ್ ಮಾಡಿದರೆ ಆಡಿಯನ್ಸ್ ಅಫ್ಕೋರ್ಸ್ ಸ್ಕಿಪ್ ಮಾಡ್ತಾರೆ ನಮ್ಮ ವಿಡಿಯೋನ. ಆದಷ್ಟು ಬಂದುಬಿಟ್ಟು
ಬೇಗ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ, ಬೇಗ ಅವ್ರಿಗೆ ಅರ್ಥ ಮಾಡಿಸಿ. ಆ್ಯಂಡ್ ಜಾಸ್ತಿ ಬಂದುಬಿಟ್ಟು ಆ ಕಡೆ ಈ ಕಡೆ ಅದು ಇದು ಅಂತ ಎಲ್ಲ ಏನೂ ಹೇಳಕ್ಕೆ ಹೋಗಬೇಡಿ, ಓಕೆನಾ. ಆದಷ್ಟು ಬಂದುಬಿಟ್ಟು ಕಮ್ಮಿ ಸಮಯದಲ್ಲಿ ಆಡಿಯನ್ಸ್ಗೆ ಅರ್ಥ ಮಾಡಿಸಿ, ಓಕೆನಾ. ಸೊ ಇದು ಬಂದುಬಿಟ್ಟು ನಿಮ್ಮದು ಏನಿದೆ 3 ಸೆಕೆಂಡ್ ಏನಿರುತ್ತೆ, 3 ಸೆಕೆಂಡ್ ಶಾರ್ಟ್ ವಿಡಿಯೋಗೆ 3 ಸೆಕೆಂಡ್ ಅಂತ ಹೇಳ್ಬೋದು. ಬಟ್ ಲಾಂಗ್ ವಿಡಿಯೋಗೆ ಬಂದುಬಿಟ್ಟು 10 ಸೆಕೆಂಡ್ ನಿಮ್ಮ ಹತ್ರ ಇರುತ್ತೆ. ಆ 10 ಸೆಕೆಂಡಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಂದುಬಿಟ್ಟು ನೀವು ಕೊಡಬೇಕು, ಓಕೆನಾ. ಸೊ ಸ್ಟಾರ್ಟಿಂಗಲ್ಲಿ ನೀವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ ನೀವು ಏನಾದರೂ ಹೇಳಿಬಿಟ್ರೆ ಆಡಿಯನ್ಸ್ ಹತ್ರ, ಆಗ ಆಡಿಯನ್ಸು ನಿಲ್ತಾರೆ. ಸೊ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಲ್ಲ, ಓಕೆನಾ. ಇದಾಯಿತು ನಮ್ಮದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ನೀಚ್ ಫಿಕ್ಸ್ ಮಾಡಬೇಕು, ಓಕೆನಾ. ನೀವು ಒಂದು ನೀಚ್ ಫಿಕ್ಸ್ ಮಾಡ್ಕೊಳ್ಳೇಬೇಕು, ಓಕೆನಾ. ನೀವೇನಾದರೂ ಮಿಕ್ಸ್ ಕಂಟೆಂಟ್ ಏನಾದರೂ ಹಾಕ್ತಿದ್ರೆ ನಿಮ್ಮದು ಚಾನಲ್ ಮುಂದಕ್ಕೆ ಹೋಗಿ ಗ್ರೋ ಆಗೋ ಚಾನ್ಸಸ್ ಇರಲ್ಲ. 100% ಹೇಳ್ತಾ ಇದ್ದೀನಿ. ಮಿಕ್ಸ್ ಕಂಟೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬಂದುಬಿಟ್ಟು ಒಂದೇ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡಿ. ಒಂದೇ ಕ್ಯಾಟಗಿರಿ ಅಂದರೆ ಲೈಕ್ ಸೇಮ್ ಟಾಪಿಕ್. ಈಗ ನಾನು ಸೇಮ್ ಟಾಪಿಕ್ ಮಾಡಲ್ವಾ, ಲೈಕ್ ನಾನು ಬಂದುಬಿಟ್ಟು 2 ಟಾಪಿಕಲ್ಲಿ ನಾನು ವೀಡಿಯೋಸ್ನ ಮಾಡ್ತೀನಿ. ಒಂದು ಬಂದುಬಿಟ್ಟು ಕಾರ್ಟೂನ್ ವೀಡಿಯೋ ಟೈಪಲ್ಲಿ ಮಾಡ್ತೀನಿ, ಇನ್ನೊಂದು ಬಂದುಬಿಟ್ಟು ನಾನು ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ನಿಮಗೆ ಕೊಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವ ಥರದ್ದು ವೀಡಿಯೋ ನಾನು ನಮ್ಮ ಚಾನಲಲ್ಲಿ ನಿಮಗೆ ನೋಡೋಕ್ಕೆ ಸಿಗೋಲ್ಲ. ಎಲ್ಲ ಬಂದುಬಿಟ್ಟು ನಿಮಗೆ ಯೂಟ್ಯೂಬ್ ರಿಲೇಟೆಡೇ ಸಿಗುತ್ತೆ. ಅದು ಬಿಟ್ಟರೆ AI ಸಿಗುತ್ತೆ, ಕಾರ್ಟೂನ್ ವೀಡಿಯೋದು ಸಿಗುತ್ತೆ, ಓಕೆನಾ. ಈ ಥರ ಬಂದುಬಿಟ್ಟು ನೀವು ಬಂದುಬಿಟ್ಟು ನಿಮ್ಮ ವೀಡಿಯೋದಲ್ಲಿ ಮಾಡಬೇಕು, ಓಕೆನಾ. ಸೊ ಸೇಮ್ ಟಾಪಿಕಲ್ಲಿ ನೀವು ಒಂದು 10-15 ವಿಡಿಯೋ ಮಾಡಿ. ಆಗ ಬಂದುಬಿಟ್ಟು ಏನು ಮಾಡುತ್ತೆ, ನಿಮ್ಮದು ಏನಿದೆ ಅಲ್ಗೋರಿದಮ್ ಏನಿದೆ ಅದನ್ನು ನಿಮ್ಮನ್ನ ಪಿಕ್ ಮಾಡುತ್ತೆ. ನೀವು ಸೇಮ್ ಟಾಪಿಕ್ಕು ಸೇಮ್ ನೀಚ್ನ ಏನಾದರೂ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಟಾಪಿಕಲ್ಲಿ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಅಲ್ಗೋರಿದಮ್ ನಿಮ್ಮನ್ನ ಪಿಕ್ ಮಾಡಿಬಿಟ್ಟು ಅದು ಬೂಸ್ಟ್ ಕೊಡುತ್ತೆ, ಓಕೆನಾ. ನೀವೆಲ್ಲ ಮಿಕ್ಸಪ್ ಮಾಡ್ಕೊಂಡಿದ್ರೆ ಅಲ್ಗೋರಿದಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವ ಟಾಪಿಕಲ್ಲಿ ಇವರು ವೀಡಿಯೋ ಮಾಡ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ, ಓಕೆನಾ. ಆದಷ್ಟು ಬಂದುಬಿಟ್ಟು ಒಂದೇ ನೀಚಲ್ಲಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ. ಈಗ ನೀವು ಕುಕಿಂಗ್ ವಿಡಿಯೋಸ್ ಏನಾದರೂ ಮಾಡ್ತಾ ಇದ್ದೀರಾ, ಕುಕ್ಕಿಂಗ್ ವಿಡಿಯೋಸೇ ಹಾಕಿ. ಮಿಕ್ಸ್ ಏನಕ್ಕೆ ಮಾಡ್ತೀರಾ? ಕೆಲವೊಬ್ರು ಕುಕ್ಕಿಂಗ್ ವಿಡಿಯೋ ಮಾಡಿಕೊಂಡು ವ್ಲಾಗಿಂಗು ಮಾಡ್ತಾರೆ, ಅದು ಬಿಟ್ಟು ಔಟ್ಸೈಡ್ ಎಲ್ಲಾದರೂ ಹೋದರೆ ಅದನ್ನು ಹಾಕ್ತಾರೆ, ಅದು ಬಿಟ್ಟು ಡ್ಯಾನ್ಸ್ ವಿಡಿಯೋ ಹಾಕ್ತಾರೆ, AI ವಿಡಿಯೋಸ್ ಮಾಡ್ತಾರೆ. ಸೊ ಎಲ್ಲನೂ ಮಿಕ್ಸಪ್ ಮಾಡಿ ಇಟ್ಟಿರ್ತಾರೆ. ಈ ಥರ ಮಾಡೋ ಹಾಗಿಲ್ಲ, ಓಕೆನಾ. ಈ ಥರ ಮಾಡಿದರೆ ಒಂದು ಸ್ವಲ್ಪ ದಿನ ನಿಮಗೆ ರೀಚಸ್ ಸಿಗ್ಬೋದು, ಬಟ್ ಮುಂದಕ್ಕೆ ಹೋಗಿ ನಿಮ್ಮದು ಚಾನಲ್ ಏನಿದೆ ಡೆಡ್ ಆಗಿಬಿಡುತ್ತೆ ಆ್ಯಂಡ್ ನಿಮಗೆ ವ್ಯೂಸ್ನು ನೋಡೋದಕ್ಕೆ ಸಿಗಲ್ಲ. ಆದಷ್ಟು ಮುಂದೆ ನೀಚಲ್ಲಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ನಾವು 4ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಆಡಿಯನ್ಸ್ ಲ್ಯಾಂಗ್ವೇಜ್ನ ಮ್ಯಾಚ್ ಮಾಡಿ, ಓಕೆನಾ. ನೀವೇನಾದರೂ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದರೆ ನಿಮ್ಮದು ಟೈಟಲ್ ಏನಿದೆ ಅದು ಕನ್ನಡದಲ್ಲೇ ಬರೀರಿ, ಇಂಗ್ಲೀಷಲ್ಲಿ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಆಗ ನಿಮ್ಮ ಆಡಿಯನ್ಸ್ ಏನಿದೆ ಅದು ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಸಿಟಿಯ ಆಡಿಯನ್ಸ್ ಕನ್ಫ್ಯೂಸ್ ಆಗಿ ಕ್ಲಿಕ್ ಮಾಡಲ್ಲ, ಓಕೆನಾ. ಇವರು ಕನ್ನಡ ವಿಡಿಯೋನ ಇಲ್ಲ ಇಂಗ್ಲೀಷ್ ವಿಡಿಯೋನ ಕನ್ಫ್ಯೂಸ್ ಆದಾಗ ಕ್ಲಿಕ್ ಬರಲ್ಲ. ಆಗೇನಾಗುತ್ತೆ, ಒಂದು ಸಲ ನೀವು ಅಂದ್ಕೊಳ್ಳಿ, ಈಗ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿ ಇಂಗ್ಲೀಷಲ್ಲಿ ನಿಮ್ಮದು ಥಂಬ್ನೇಲು ಪ್ಲಸ್ ಟೈಟಲ್ ಹಾಕಿದ್ದೀರಾ ಅಂದ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಇಂಗ್ಲೀಷ್ ವಿಡಿಯೋ ಇರ್ಬೋದು ಅಂತ ಕ್ಲಿಕ್ ಮಾಡ್ತಾರೆ. ಆಗ ನೀವು ಕನ್ನಡದಲ್ಲಿ ಮಾತಾಡ್ತಾ ಇರೋದನ್ನು ನೋಡಿ ಕನ್ನಡ ವಿಡಿಯೋ ನನಗೆ ಏನು ಅರ್ಥ ಆಗಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಿದಾಗ, ಓಕೆನಾ, ಆಡಿಯನ್ಸು ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿದಾಗ CTR ಏನಿರುತ್ತೆ ಅದು ತುಂಬ ಬ್ಯಾಡ್ ಆಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ, ಓಕೆನಾ. CTR ನಿಮಗೆ ಸಿಗಲ್ಲ ಜಾಸ್ತಿ ಪರ್ಸೆಂಟೇಜಲ್ಲಿ, ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವೇನಾದರೂ ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಕನ್ನಡದಲ್ಲೇ ನೀವು ಕನ್ನಡನೂ ಕೂಡ ಆ್ಯಡ್ ಮಾಡಿ. ಸೊ ನಿಮಗೆ ಇಂಗ್ಲೀಷಲ್ಲಿ ಟೈಟಲ್ ಬರೆಯೋಕ್ಕೆ ಇಷ್ಟ ಅಂದರೆ ಇಂಗ್ಲೀಷಲ್ಲಿ ಒಂದು ಕೀವರ್ಡ್ ಹಾಕಿ, ಪ್ಲಸ್ ಅದ್ರ ಜೊತೆಗೆ ಕನ್ನಡದಲ್ಲೂ ಕೂಡ ಒಂದು ಕೀವರ್ಡ್ನ ಹಾಕಿ. ನಿಮಗೆ ಇಂಗ್ಲೀಷಲ್ಲಿ ಏನಾದರೂ ಥಂಬ್ನೇಲ್ ಮಾಡಬೇಕಂದ್ರೆ ನೀವು ಇಂಗ್ಲೀಷ್ನೂ ಒಂದು ಸ್ವಲ್ಪ ಹಾಕಿ, ಕನ್ನಡದಲ್ಲೂ ಹಾಕಿ. ಆಗ ಬಂದುಬಿಟ್ಟು ಆಡಿಯನ್ಸ್ ಏನಾಗ್ತಾರೆ, ಕನ್ಫ್ಯೂಸ್ ಆಗಲ್ಲ, ಓಕೆನಾ. ಆಗ ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗಿರೋದು ಕೆಲಸ, ಓಕೆನಾ. ಸೊ ಇದಾಯಿತು ನಮ್ಮದು 4ನೇ ಪಾಯಿಂಟು. ಸೊ 5ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ವಾಚ್ ಟೈಮ್ ಚೆಕ್ ಮಾಡಬೇಕು, ಓಕೆನಾ. ಸೊ 30%ಗಿಂತ ಕಮ್ಮಿ ವಾಚ್ ಟೈಮ್ ಏನಾದರೂ ಇದ್ದರೆ ಯೂಟ್ಯೂಬ್ ಆ ವಿಡಿಯೋನ ಪುಷ್ ಮಾಡಲ್ಲ, ಓಕೆನಾ. ಸೊ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಅನ್ನೆಸೆಸರಿ ಮಾತು ಬೇಡ ನಿಮ್ಮದು, ಓಕೆನಾ. ಸೊ ಏನು ನಾನು ಇಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ನಿಮ್ಮದು ವಾಚ್ ಟೈಮ್ ಬಂದುಬಿಟ್ಟು ನೀವು ಚೆಕ್ ಮಾಡಬೇಕು. 30%ಗಿಂತ ಜಾಸ್ತಿನೇ ನಿಮಗೆ ವಾಚ್ ಟೈಮ್ ಸಿಕ್ಕಿರಬೇಕು ನಿಮ್ಮ ವಿಡಿಯೋದಲ್ಲಿ. ಅದಕ್ಕಿಂತ ಕಮ್ಮಿ ಬಂದರೆ ನಿಮ್ಮದು ಏನು ವಿಡಿಯೋ ಇದೆ ಅದು ಮುಂದಕ್ಕೆ ಪುಷ್ ಆಗಲ್ಲ, ಓಕೆನಾ. ಆದಷ್ಟು ಬಂದುಬಿಟ್ಟು ನೀವು ಅದು ಇದು ಅಂತ ಅನ್ನೆಸೆಸರಿ ಮಾತಾಡಬೇಡಿ. ನಿಮ್ಮ ವಿಡಿಯೋದಲ್ಲಿ ಏನು ಕೆಲಸದ ವಿಷಯ ಇದೆ, ಏನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಅದು ಇದು ಅಂತ ನೀವು ತುಂಬ ಆಡಿಯನ್ಸ್ಗೆ ಬೋರ್ಗೀರ್ ಏನಾದರೂ ಮಾಡ್ತಾಯಿದ್ರೆ ಆಗ ನಿಮಗೆ ವಾಚ್ ಟೈಮ್ ಬಂದುಬಿಟ್ಟು ಸಿಗಲ್ಲ. ಸೊ ವಿಡಿಯೋ ಓಪನ್ ಮಾಡ್ತಿದ್ದಾರೆ ಆಡಿಯನ್ಸು, ಓಪನ್ ಮಾಡಿಬಿಟ್ಟು 1 ನಿಮಿಷ 2 ನಿಮಿಷ ಅಂದ್ಕೊಳ್ಳಿ, ನಿಮ್ಮದು 10 ನಿಮಿಷದ್ದು ವಿಡಿಯೋ ಇದೆ. ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡಿಬಿಟ್ಟು 1 ನಿಮಿಷ 2 ನಿಮಿಷ ನೋಡಿಬಿಟ್ಟು ಕಟ್ ಮಾಡಿಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅಲ್ಲಿ ನಿಮಗೆ ಸಿಕ್ತು ವಾಚ್ ಟೈಮ್. ಎಲ್ಲಿ ಸಿಕ್ತು? ಸಿಗಲ್ಲ. ಒಂದು 10%, 20%, 30%
ಇಷ್ಟು ಪರ್ಸೆಂಟೇಜಲ್ಲೇ ಬಂದುಬಿಟ್ಟು ಇರುತ್ತೆ. ಬೈ ಚಾನ್ಸ್ ನೀವು ಆಡಿಯನ್ಸ್ಗೆ ಬೋರ್ ಮಾಡ್ದಲ್ಲೇ ನಿಮ್ಮದು ಏನು ಕೆಲಸದ ವಿಷಯ ಇದೆ, ನೀವು ಆಡಿಯನ್ಸ್ಗೆ ಏನಂತ ಹೇಳಿ ಮಂಗೆ ಏನು ನಿಮ್ಮದು ಟೈಟಲ್ ಇತ್ತು, ಏನು ಥಂಬ್ನೇಲ್ ಇತ್ತು, ಅದ್ರ ಬಗ್ಗೆನೇ ಏನಾದರೂ ಮಾತಾಡ್ತಿದ್ದೀರಾ ಅಂದರೆ ಆಗ ಬಂದುಬಿಟ್ಟು ನಿಮಗೆ ಅಟ್ಲೀಸ್ಟ್ 50% ಆದರೂ ನಿಮ್ಮದು ಏನು ವಾಚ್ ಟೈಮ್ ಇದೆ ಅದು ಸಿಗುತ್ತೆ. ಓಕೆನಾ. ಅನ್ನೆಸೆಸರಿ ಮಾತಾಡಬೇಡಿ ವಿಡಿಯೋದಲ್ಲಿ, ಬೇರೆದ್ದು ಅದು ಇದು ಹಂಗೆ ಹಿಂಗೆ ಅಂತ ಬೋರ್ ಮಾಡೋಕ್ಕೆ ಹೋಗಬೇಡಿ ಆಡಿಯನ್ಸ್ಗಳಿಗೆ. ಓಕೆನಾ. ಆದಷ್ಟು ಏನು ಕೆಲಸದ ವಿಷಯ ಇದೆ ಅದನ್ನು ಮಾತ್ರ ತಿಳಿಸಿ. ಓಕೆನಾ. ಅದಾದಮೇಲೆ ಗೈಸ್ ನಾವು 6ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಓಲ್ಡ್ ವಿಡಿಯೋದು ಅನಾಲಿಟಿಕ್ಸ್ನ ಚೆಕ್ ಮಾಡಬೇಕು. ಓಕೆನಾ. ಸೊ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿಬಿಟ್ಟು ಸರ್ಚ್ ಏನಿದೆ ಸರ್ಚ್ ಮಾಡಿ, ಆಗ ಯೂಟ್ಯೂಬ್ ಸ್ಟುಡಿಯೋ ಆಡಿಯನ್ಸಲ್ಲಿ ರಿಟರ್ನಿಂಗ್ ವ್ಯೂವರ್ ಏನಿದೆ ಅದನ್ನು ಚೆಕ್ ಮಾಡಿ. ಓಕೆನಾ. ನೀವು ಆದಷ್ಟು ನಿಮ್ಮ ಸ್ಟುಡಿಯೋದಲ್ಲಿ ಓಲ್ಡ್ ವಿಡಿಯೋದು ಅನಾಲಿಟಿಕ್ಸ್ ಚೆಕ್ ಮಾಡಿ. ನಾನು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ನೀವು ಮಂತ್ಲಿ ಆಡಿಯನ್ಸ್ ಎಷ್ಟಿದ್ದಾರೆ ಅದನ್ನು ನೋಡಿ, ಮಂತ್ಲಿ ನಿಮ್ಮದು ವ್ಯೂವರ್ಸ್ ಎಷ್ಟಿದ್ದಾರೆ ಅದನ್ನು ನೋಡಿ, ಆ್ಯಂಡ್ ಮಂತ್ಲಿ ನಿಮಗೆ ವಾಚ್ ಟೈಮ್ ಅವರ್ ಏನು ಸಿಗ್ತಾ ಇದೆ ಇದನ್ನು ಬಂದುಬಿಟ್ಟು ಆಗಾಗ ಚೆಕ್ ಮಾಡ್ತಾ ಇರಿ. ಸೊ ತುಂಬ ಜನ ಏನು ಮಾಡ್ತಾರೆ, ಇದನ್ನು ಸ್ಕಿಪ್ ಮಾಡ್ತಾರೆ. ಸೊ ಇದನ್ನು ಚೆಕ್ ಮಾಡೋದ್ರಿಂದ ಏನಾಗುತ್ತಂದರೆ ಈ ನಂಬರಿಂದ ನಿಮ್ಮದು ಏನು ಗೊತ್ತಾಗುತ್ತಂದರೆ ಪ್ರಾಬ್ಲಮ್ ಎಲ್ಲಿದೆ, ಎಲ್ಲಿಂದ ಬರ್ತಾ ಇದೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ. ಮಂತ್ಲಿ ಆಡಿಯನ್ಸಿಂದ ಆ್ಯಂಡ್ ವಾಚ್ ಟೈಮಿಂದ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಅನಾಲಿಟಿಕ್ಸ್ ಏನಿದೆ ಅದು ಚೆಕ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಓಲ್ಡ್ ವಿಡಿಯೋ ಎಲ್ಲ ಮಾಡಿರ್ತೀರಲ್ಲ ಅದ್ರದ್ದು ಅನಾಲಿಟಿಕ್ಸ್ ಎಲ್ಲ ಚೆಕ್ ಮಾಡಿದಾಗ ನೀವು ಯಾವುದರಲ್ಲಿ ಎಲ್ಲಿ ಏನು ತಪ್ಪು ಮಾಡಿರ್ತೀರಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಬೈ ಚಾನ್ಸ್ ಇದು ಚೆಕ್ ಮಾಡೋದು ಏನು ತಪ್ಪಾಗಿದೆ ಏನು ತಪ್ಪಾಗಿಲ್ಲ ಅಂತ ನಿಮಗೆ ಗೊತ್ತಿಲ್ಲ, ನಾವು ಯಾವ ಥರ ಚೆಕ್ ಮಾಡೋದಂತ ಗೊತ್ತಿಲ್ಲ ಅಂತ ನಿಮ್ಗೆ ಏನಾದರೂ ಅನಿಸ್ತಿದ್ರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಡೀಟೇಲ್ಸಾಗಿ ಮಾಡ್ತೀನಿ. ಓಕೆನಾ ಗೈಸ್. ಇದಾಯಿತು ನಮ್ಮದು 6ನೇ ಪಾಯಿಂಟು. ಸೊ ನಾವು 7ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಕನ್ಸಿಸ್ಟೆನ್ಸಿ ಮತ್ತು ಅಲ್ಗೋರಿದಮ್ ಟ್ರಸ್ಟು. ಓಕೆನಾ. ಸೊ ಇದು ಬಂದು ತುಂಬ ಇಂಪಾರ್ಟೆಂಟು. ಈಗ ವೀಕ್ಸ್ಲಿ 3-4 ವಿಡಿಯೋ ನಾವು ಕನ್ಸಿಸ್ಟೆನ್ಸ್ ಆಗಿ ಹಾಕ್ತಾ ಇದ್ದೀವಿ ಅಂದ್ಕೊಳ್ಳಿ. ಓಕೆನಾ. ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. 20-30 ವಿಡಿಯೋ ಅಪ್ಲೋಡ್ ಆದಮೇಲೆ ಚಾನೆಲ್ ಸ್ಟೇಬಲ್ ಆಗುತ್ತೆ. ಓಕೆನಾ. ಅಂದರೆ ಈಗ ನಾವು ಎಷ್ಟು ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟು. ಆ ಥರ ವಿಡಿಯೋ ನಾವೇನಾದರೂ ಮಾಡ್ತಾಯಿದ್ರೆ ಓಕೆನಾ, ಕನ್ಸಿಸ್ಟೆನ್ಸ್ ಆಗಿ ಡೇ 1ಇಂದ ಹಿಡಿದು ಡೇ 7ವರೆಗೂ ಓಕೆನಾ ವಿಡಿಯೋ ಏನಾದರೂ ನಾವು ಅಪ್ಲೋಡ್ ಮಾಡ್ತಿದ್ರೆ ಆಗ ನಮ್ಮದು ಅಲ್ಗೋರಿದಮ್ ಏನಿದೆ ನಮಗೆ ಪುಷ್ ಮಾಡುತ್ತೆ. ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ನೀವು ಏನು ಮಾಡಬೇಕು, ಸ್ಕಿಪ್ ಮಾಡಬಾರ್ದು ವೀಡಿಯೋಸ್ಗಳನ್ನ. ಸೊ ನೀವೇನು ಮಾಡಬೇಕು, ನೀವು ಆದಷ್ಟು ಬಂದುಬಿಟ್ಟು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ಅದರಲ್ಲೂ ಕೂಡ ನಾನು ಈ ಅಪ್ಲೋಡ್ ಮಾಡೋದ್ರಲ್ಲೂ ಓಕೆನಾ, ಸೊ ಈ ಅಪ್ಲೋಡ್ ಮಾಡೋದ್ರಲ್ಲೂ 3 ಪಾಯಿಂಟ್ಸ್ಗಳಿದ್ದಾವೆ. ಸೊ ಅದಕ್ಕಿಂತ ಮುಂಚೆ ನಮ್ಮದು ಸ್ಟೇಬಲ್ ಆಗಬೇಕಂದ್ರೆ, ನಮ್ಮದು ಚಾನಲ್ ಸ್ಟೇಬಲ್ ಆಗಬೇಕಂದ್ರೆ, ಅಲ್ಗೋರಿದಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕಂದ್ರೆ ನಮ್ಮದು ಯಾವ ಟಾಪಿಕಲ್ಲಿದೆ, ನಮ್ಮದು ಯಾವ ಕ್ಯಾಟಗರಿಯಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ ಅಂದರೆ ಲೈಕ್ 20-30 ವೀಡಿಯೋಸ್ ಅಪ್ಲೋಡ್ ಆಗಿರಬೇಕು ನಮ್ಮ ಚಾನಲಲ್ಲಿ. ನಮ್ಮ ಚಾನಲ್ ಬಂದುಬಿಟ್ಟು ಸ್ಟೇಬಲ್ ಆಗಬೇಕಂದ್ರೆ ಓಕೆನಾ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ 3 ಪಾಯಿಂಟ್ಸ್ ಇದೆ ಅಂತ. ಸೊ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಮಾಡಬೇಕು ನಿಮ್ಮ ನೀಚಲ್ಲಿ, ನಿಮ್ಮ ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಈಗ ಟ್ರೆಂಡ್ ಓಡ್ತಾ ಇದ್ದರೆ ಸೊ ಅದನ್ನು ಹಿಡ್ಕೊಂಡು ನೀವು ವಿಡಿಯೋನ ಮಾಡಲೇಬೇಕು. ಬೈ ಚಾನ್ಸ್ ಆ ಥರ ಏನಾದರೂ ನೀವು ಮಾಡಿದರೆ ಆಗ ನಿಮಗೆ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬ್ನು ಕೂಡ ಹೇಳಿದೆ ಟ್ರೆಂಡಿಂಗ್ ಟಾಪಿಕ್ಸ್ಗಳನ್ನ ಫಾಲೋ ಮಾಡಿ ಅಂತ. ಓಕೆನಾ. ಸೊ ಆದಷ್ಟು ಟ್ರೆಂಡಿಂಗ್ ಟಾಪಿಕ್ನ ಫಾಲೋ ಮಾಡಿ ನಿಮ್ಮ ಏನು ನೀಚಿದೆ ಅದನ್ನು ನಿಮ್ಮ ನೀಚಲ್ಲಿ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಕವರ್ ಮಾಡಿ. ಓಕೆನಾ. ಆಗ 10x ಫಾಸ್ಟ್ ಏನಿದೆ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಈ ಪಾಯಿಂಟು ಇದರಲ್ಲಿತ್ತು. ಸೊ ಈ ಪಾಯಿಂಟ್ನ ನೀವು ಆದಷ್ಟು ಫಾಲೋ ಅಪ್ ಮಾಡಿ. ಓಕೆನಾ ಗೈಸ್. ಅದಾದಮೇಲೆ ನಾವು 9ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಕಾಂಪಿಟೇಷನ್ ಸ್ಟಡಿ. ಓಕೆನಾ. ಕಾಂಪಿಟೇಷನ್ ಸ್ಟಡಿ ಅಂದರೆ ನಿಮ್ಮ ನೀಚಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ, ಲೈಕ್ ಈಗ ಅಂದ್ಕೊಳ್ಳಿ ನಾನು ಟೆಕ್ ಕ್ಯಾಟಗರಿಯಲ್ಲಿ ಮಾಡ್ತಿದ್ದೀನಿ, ನನ್ನ ಥರನೇ ಇನ್ನೊಬ್ಬರು ಯಾರಾದರೂ ಮಾಡ್ತಿದ್ದಾರೆ, ನೀವು ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇ ಈಗ ಟೆಕ್ ಮಾಡ್ತಾಯಿದ್ದೀನಿ, ನನ್ನನ್ನು ನೋಡಿಬಿಟ್ಟು ನೀವು ವಿಡಿಯೋ ನೋಡಿ, ನನ್ನದೇ ನೋಡಿ. ಓಕೆನಾ. ನಾನು ಯಾವ ಥರ ವಿಡಿಯೋ ಮಾಡ್ತೀನಿ, ಯಾವ ಟೈಮಿಗೆ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಥಂಬ್ನೇಲ್ ಮಾಡ್ತೀನಿ, ಯಾವ ಥರ ಟೈಟಲ್ಸ್ಗಳನ್ನ ಇಡ್ತೀನಿ, ಸೊ ಅದನ್ನೆಲ್ಲ ನಂದು ಎಲ್ಲ ನೀವು ಚೆಕ್ ಮಾಡಿ ನೀವು ನೆಕ್ಸ್ಟು ನೀವು ವಿಡಿಯೋನ ಮಾಡಿ. ಅದೇ ಥರ ನೀವು ಕುಕ್ಕಿಂಗ್ ಏನಾದರೂ ವಿಡಿಯೋಸ್ ಮಾಡ್ತಾ ಇದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಯಾರು ದೊಡ್ಡ ಚಾನಲ್ ಇದೆ, ಯಾರು ದೊಡ್ಡದಾಗಿ ಲೈಕ್ ಲಕ್ಷಗಟ್ಟಲೆ ಇಲ್ಲ ಮಿಲಿಯನ್ಸ್ ಗಟ್ಟಲೆ ಅಂತಲೇ ಇಟ್ಕೊಳ್ಳಿ. ಸೊ ಆ ಥರ ಚಾನಲ್ಸ್ಗಳನ್ನ ಫಾಲೋ ಅಪ್ ಮಾಡಿಕೊಂಡು ಅವ್ರು ಯಾವ ಥರ ಬಂದುಬಿಟ್ಟು ವಿಡಿಯೋಸ್ಗಳನ್ನ ಮಾಡ್ತಾರೆ, ಆ್ಯಂಡ್ ಅವ್ರು ಯಾವ ಥರ ಬಂದುಬಿಟ್ಟು ಥಂಬ್ನೇಲ್ ಮಾಡ್ತಾರೆ, ಯಾವ ಥರ ಟೈಟಲ್ಸ್ ಹಾಕ್ತಾರೆ, ಯಾವ ಟೈಮಿಗೆ ಅಪ್ಲೋಡ್ ಮಾಡ್ತಾರೆ, ಸೊ ಇದನ್ನೆಲ್ಲ ಚೆಕ್ಔಟ್ ಮಾಡಿ ಇವ್ರನ್ನೆಲ್ಲ ಫಾಲೋ ಮಾಡಿ ಅದೇ ಥರ ನೀವು ನೆಕ್ಸ್ಟು ವಿಡಿಯೋನ ಪ್ರೆಸೆಂಟ್ ಮಾಡಿ. ಓಕೆನಾ ಗೈಸ್. ಸೊ ಇದಾಯಿತು 9ನೇದು ಪಾಯಿಂಟು. ಸೊ ನಾವು 10ನೇ ಪಾಯಿಂಟು ಮೇಯ್ನಾಗಿ ಲಾಸ್ಟ್ನೇ ಪಾಯಿಂಟ್ ಮಾತಾಡೋದಾದರೆ ಸೊ ನಮ್ಮಲ್ಲಿ ಬಂದುಬಿಟ್ಟು ಪೇಷನ್ಸ್ ಇರಬೇಕು, ಅದ್ರ ಜೊತೆಗೆ ಎಕ್ಸ್ಪೈರಿಮೆಂಟ್ನೂ ಕೂಡ ನಾವು ಮಾಡ್ತಾ ಇರಬೇಕು ನಮ್ಮ ಚಾನಲಲ್ಲಿ. ಸೊ ಎಲ್ಲ ವೀಡಿಯೋಗೂ
ಬಂದುಬಿಟ್ಟು ಪುಷ್ ಆಗೋಕ್ಕೆ ಓಕೆನಾ, ಅದರಲ್ಲಿ ಒಂದು ಎಕ್ಸಾಕ್ಟ್ ವ್ಯೂಸ್ ಬರೋಕ್ಕೆ 3 to 7 days ಆಗುತ್ತೆ ಪುಷಪ್ ಆಗೋಕ್ಕೆ ಓಕೆನಾ. ನೀವು ಹಾಕಿದ್ದು ಬಂದುಬಿಟ್ಟು ನಿಮ್ಮ ಚಾನಲಲ್ಲಿ ವ್ಯೂಸು ಲಕ್ಷಗಟ್ಟಲೆ ಬಂದುಬಿಡಲ್ಲ. ಈಗ ನೀವು ಹಾಕಿ ಆದಮೇಲೆ ಅದಕ್ಕೆ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ, ಆ ಟೈಮಲ್ಲಿ ಇಷ್ಟು ವ್ಯೂಸ್ ಅಂತ ಬರುತ್ತೆ. ಡೇ 1ಇಂದ ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ರಾ, ಸೊ ಅದಕ್ಕೆ ಬಂದುಬಿಟ್ಟು 7 days ಇಡುತ್ತೆ ಅದಕ್ಕೆ ಎಕ್ಸಾಕ್ಟ್ ವ್ಯೂಸ್ ಬರೋಕ್ಕೆ. ಸೊ ಅದಕ್ಕೆ ಜಾಸ್ತಿ ವ್ಯೂಸ್ ಬರ್ತಾನೆ ಇದ್ದರೆ ಅದು ಎವರ್ಗ್ರೀನ್ ವಿಡಿಯೋ ಅಂತ ಹೇಳ್ತೀವಿ ನಾವು. ಅದಕ್ಕೆ ಲೈಫ್ ಟೈಮ್ ವಿಡಿಯೋಗೆ ವ್ಯೂಸ್ ಬರ್ತಾನೆ ಇರುತ್ತೆ. ಬಟ್ ಈಗ ನಾವು ಇವತ್ತು ಅಪ್ಲೋಡ್ ಮಾಡಿದರೆ 7 daysವರೆಗೂ ಏನಿದೆ ನಮ್ಮದು ವ್ಯೂಸು ಎಕ್ಸಾಕ್ಟ್ ಫಿಕ್ಸ್ ಆಗೋಕ್ಕೆ 7 days ತಗೊಳುತ್ತೆ ಓಕೆನಾ. ಸೊ ಅದ್ರ ಮಧ್ಯದಲ್ಲಿ ಆ 1 to 7 days ಮಧ್ಯದಲ್ಲಿ ನಮಗೇನು ಮಾಡಬೇಕಂದ್ರೆ ಥಂಬ್ನೇಲ್ ಪ್ಲಸ್ ಟೈಟಲ್ ಮತ್ತು AB ಟೆಸ್ಟ್ ಮಾಡಬೇಕು ಓಕೆನಾ. AB ಟೆಸ್ಟ್ ಅಂದರೆ ಈಗ ಅನ್ಕೊಳ್ಳಿ, ಈಗ ನೀವು ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೀರ 1 day ಆಗಿದೆ, 1 day ಆದಮೇಲೆ ನೀವು ಅನ್ಕೊಳ್ಳಿ ಒಂದು 50 ವ್ಯೂಸ್ ಬಂದಿದೆ, ಅದರಲ್ಲಿ ಜಾಸ್ತಿ ವ್ಯೂಸ್ ಬಂದಿಲ್ಲ. ನೀವೇನು ಮಾಡ್ಬೋದು, ಆಗ ನಿಮ್ಮದು ಅದರದ್ದು ಥಂಬ್ನೇಲ್ ಏನಿದೆ ಮತ್ತು ಡಿಫ್ರೆಂಟಾಗಿ ಮಾಡಿಬಿಟ್ಟು ಹಾಕಿ ಓಕೆನಾ. ಇನ್ನೂ ಟೈಮ್ ಇದೆ ನಿಮಗೆ. ಟೈಟಲ್ನು ಕೂಡ ನೀವು ಚೇಂಜ್ ಮಾಡಿ ನೋಡ್ಬೋದು. ಅದಾದಮೇಲೆ AB ಟೆಸ್ಟ್ ಅಂತ ಹೇಳಿದ್ನಲ್ಲ, 3 ಥಂಬ್ನೇಲ್ ನೀವು ಟೆಸ್ಟ್ ಆ್ಯಂಡ್ ಕಂಪೇರ್ ನಿಮಗೆ ಆಪ್ಷನ್ ಸಿಗುತ್ತೆ ಯಾವುದರಲ್ಲಿ, ಕ್ರೌಮ್ ಬ್ರೌಸರಲ್ಲಿ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ನೀವು ಏನು ಥಂಬ್ನೇಲ್ಸ್ ಇದೆ ಅದನ್ನು ಹಾಕ್ಬೋದು ಓಕೆನಾ. ಸೊ ಬೈ ಚಾನ್ಸ್ ಈಗ ನೀವು ನಿನ್ನೆ ಹಾಕಿರೋ ವೀಡಿಯೋನ ತುಂಬ ಜನ ಹಂಗೆ ಮಾಡ್ತೀರಾ. ಈಗ ನಿನ್ನೆ ವೀಡಿಯೋ ಏನಾದರೂ ಹಾಕಿದರೆ ಅದನ್ನು ಮರ್ತೇ ಬಿಡ್ತೀರಾ, ಮತ್ತು ಅದನ್ನು ಎಡಿಟ್ ಮಾಡಲ್ಲ, ಥಂಬ್ನೇಲ್ ಚೇಂಜ್ ಮಾಡಲ್ಲ, ಟೈಟಲ್ ಚೇಂಜ್ ಮಾಡಿ ನೋಡಲ್ಲ ಓಕೆನಾ. ವ್ಯೂಸ್ ಬಂದಿಲ್ಲ ಅಂತ ಬಿಟ್ಬಿಡ್ತಾರೆ ಆ ವೀಡಿಯೋನ ಹಾಗೆ. ಬಟ್ ನಿಮಗೆ 7 daysವರೆಗೂ ಟೈಮ್ ಇರುತ್ತೆ, ನೀವು ಚೇಂಜ್ ಮಾಡ್ಬೋದು, ಅದರದ್ದು ಥಂಬ್ನೇಲು ಚೇಂಜ್ ಮಾಡ್ಬೋದು, ಟೈಟಲ್ಲು ಚೇಂಜ್ ಮಾಡ್ಬೋದು ಓಕೆನಾ. ಸೊ ನೀವು ಆದಷ್ಟು ನಿಮ್ಮದು ಓಲ್ಡ್ ವೀಡಿಯೋಸ್ ಏನಾದರೂ ಇದ್ದರೆ ಅದರದ್ದು ಥಂಬ್ನೇಲು ಟೈಟಲು ಚೇಂಜ್ ಮಾಡಿ. ವ್ಯೂಸ್ ಏನಾದರೂ ಬಂದಿಲ್ಲ, ಎಕ್ಸಾಕ್ಟ್ ವ್ಯೂಸು ಏನು ಬರಬೇಕಾಗಿತ್ತು ಅದು ಬಂದಿಲ್ಲ ಅಂದರೆ, ನಿಮ್ಮ ವಿಡಿಯೋ ಚೆನ್ನಾಗೇ ಇದೆ ಅಂದರೆ ಆಗ ನಿಮಗೆ ಏನು ಮಾಡಬೇಕು, ನಿಮ್ಮದು ಏನು ಥಂಬ್ನೇಲ್ ಇದೆ ಅದನ್ನು ಚೇಂಜ್ ಮಾಡಬೇಕು, ಅದ್ರ ಜೊತೆಗೆ ನಿಮ್ಮ ಟೈಟಲ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡಿ ನೋಡಬೇಕು ಓಕೆನಾ. ಗೈಸ್ ಗೊತ್ತಾಯ್ತಲ್ಲ, ಈ 10 ಪಾಯಿಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಏನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ ಆಗ ಬಂದುಬಿಟ್ಟು ನಿಮ್ಮದು ವ್ಯೂಸು ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ. ಸೊ ಈಗ ನಾನು ಏನು 10 ಪಾಯಿಂಟ್ಸ್ ಹೇಳಿದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿ. ಈಗ ಸುಮ್ಮನೆ ನಾನು ಹೇಳಿದ್ದು, ಈಗ ಸುಮ್ಮನೆ ನಾನು ಬಾಯಿ ಪಡ್ಕೊಂಡಿದ್ದೀನಿ ಅಂತ ಸುಮ್ಮನೆ ಕೇಳಿಬಿಟ್ಟು ಹಂಗೆ ನೀವು ಫಸ್ಟ್ ಹೆಂಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರಿ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಮಾತನ್ನ ಕೇಳಿಬಿಟ್ಟು ಅದನ್ನು ನಿಮ್ಮ ವೀಡಿಯೋಸ್ಗಳಲ್ಲಿ ಅಪ್ಲೈ ಮಾಡಿ ಓಕೆನಾ. ಗೈಸ್ ಗೊತ್ತಾಯ್ತಲ್ಲ, ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಮ್ಮ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ. ಗೈಸ್ ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.